ಸರ್ ನಮಸ್ಕಾರ. ನಮಸ್ತೆ ಸರ್ ತಮ್ಮ ಪೂರ್ತಿ ಹೆಸರು? ರಾಜೇಶ್ ಕೆ. ರಾಜೇಶ್ ಕೆ. ಯಾವ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ? ಹುಸೇನ್ಪುರ ಗ್ರಾಮ ಪಂಚಾಯತಿ ಮೆಂಬರ್, ತೆಂಗಿನಕೊಪ್ಪಲು ಗ್ರಾಮದಿಂದ ಆಯ್ಕೆ. ಇದೇ ಮೊದಲು? ಇದೇ ಮೊದಲು. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಅಪ್ಪ ಅಮ್ಮ ಅಣ್ಣ ತಮ್ಮದಿರು ಯಾರು ನಿಮ್ಮ ಫ್ಯಾಮಿಲಿ ರಾಜಕೀಯದಲ್ಲಿದ್ರ? ಯಾರು ಇಲ್ಲ. ಬಟ್ ನಿಮ್ಮ ಫ್ಯಾಮಿಲಿಯಲ್ಲೂ ರಾಜಕೀಯದಲ್ಲಿಲ್ಲ. ನೀವು ಯಾವ ಇದ್ರ ಮೇಲೆ ರಾಜಕೀಯಕ್ಕೆ ಬಂದ್ರಿ? ಜನಗಳ ಉದ್ದೇಶದಲ್ಲಿ ಜನಗಳು ಅವರ ಪ್ರೋತ್ಸಾಹ ಕೊಟ್ಟು ರಾಜಕೀಯಕ್ಕೆ ಕರೆದಿ ಒಳ್ಳೆಯ ವ್ಯಕ್ತಿ, ಒಳ್ಳೆ ನಿಂತ್ಕಪ್ಪ, ನೀನು ಮುಂದೆ ಒಳ್ಳೆ ಮಾಡ್ತೀವಿ ಅಂದ್ಬಿಟ್ಟು ರಾಜಕೀಯ ಬಂದೆ. ಸರ್ ನೀವು ಒಬ್ರು ಇವಾಗ ಯಂಗ್ಸ್ಟಾರ್ ಆಗಿ ರಾಜಕೀಯಕ್ಕೆ ಬಂದಿದ್ದೀರಿ, ಏನು ಬದಲಾವಣೆ ತರಬೇಕು ನಿಮ್ಮ ಗ್ರಾಮದಲ್ಲಿ ಅನ್ನೋದು ಆಸೆ ಇದೆ ಸರ್? ನಮ್ಮ ಗ್ರಾಮದಲ್ಲಿ ಯಾವುದೇ ಅವಿದ್ಯಾವಂತರು ಇರಬಾರ್ದು, ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಒಳ್ಳೆ ಸ್ವಚ್ಛತಾ ಗ್ರಾಮ, ಡ್ರೈನ್ ಆಗ್ಬೋದು, ರೋಡ್ ಆಗ್ಬೋದು, ಒಂದು ಆಸ್ಪತ್ರೆ ವ್ಯವಸ್ಥೆ ಆಗ್ಬೋದು, ಯಾವುದೇ ಒಂದು ಇಲ್ಲೇ ದೂರ ಹೋಗೋ ಬದಲು ಇಲ್ಲೇ ಸಿಗೋ ರೀತಿಲಿ ಎಲ್ಲ ಇದಾಗಬೇಕು ಅಂದ್ಬಿಟ್ಟು ಮಾಡಬೇಕು ಅಂತ ಇದು ಮಾಡಿದ್ದೀವಿ ಅಷ್ಟೇ. ಒಟ್ಟು ಟೋಟಲಿ ಮೂಲಭೂತ ಸೌಕರ್ಯದ ಬಗ್ಗೆ ಹೆಚ್ಚಿಗೆ ಯಾವ ಪಕ್ಷದ ಫಾಲೋವರ್ಸ್ ಆಗಿ ಗುರುತಿಸ್ಕೊಂಡೆ? ನಾವು ಕಾಂಗ್ರೆಸ್. ಕಾಂಗ್ರೆಸ್. ಎಷ್ಟು ಮತದಿಂದ ಗೆದ್ದಿದ್ದೀರಿ? 146 ಮತದಿಂದ. 146 ಮತ ಲೀಡಿಂಗ್ ಇಂದ ಗೆದ್ದಿದ್ದೀರಿ. ಸರ್ ನೀವು ರಾಜಕೀಯಕ್ಕೆ ಬರಕ್ಕೆ ನಿಮಗೆ ಗುರುಗಳು ಅಂತ ಯಾರು ಇದ್ದಾರ? ನಮ್ಮ ರಾಜಕೀಯ ಗುರು ಅಂತ ಏನಿಲ್ಲ, ಜನಗಳ ಪ್ರೋತ್ಸಾಹ ಮತ್ತೆ ನಮ್ಮ ರಾಘವೇಂದ್ರ ಅವರು ಪ್ರೋತ್ಸಾಹ, ಜನಗಳ ಇದ್ರ ಮೇಲೆ ಬಂದಿರ ಅಂತ. ಸರ್ ನೀವೊಬ್ರು ಯುವಕರಾಗಿ ರಾಜಕೀಯಕ್ಕೆ ಬಂದಿದ್ರಿ, ಇವಾಗ ಬರ್ತಿರೋ ಯುವಕರಿಗೆ ರಾಜಕೀಯಕ್ಕೆ ನಿಮಗೆ ಗೊತ್ತಿರೋ ಯುವಕರು ಜಾಸ್ತಿ ಬರ್ತಾ ಇದ್ದಾರೆ, ಅವರಿಗೆಲ್ಲ ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ? ರಾಜಕೀಯದಲ್ಲಿ ಬಂದ್ರೆ ಯಾವ ರೀತಿ ಇರಬೇಕು? ಯುವಕರು ಎಲ್ಲ ಇರೋದು ವಿದ್ಯಾವಂತರು ಇರೋದು, ಮೊದಲು ಹಿಂದೆ ಎಲ್ಲ ಅವಿದ್ಯಾವಂತ ಇರ್ತಿರೋ ಏನು ಗೊತ್ತಾಗ್ತಿರ್ತಿಲ್ಲ. ಇವತ್ತೆಲ್ಲ ಯುವಕರು ಸಾಮಾನ್ಯ ಎಲ್ಲ ತಿಳ್ಕೊಂಡಿರ್ತಾರೆ, ಜನಕ್ಕೆ ಕಷ್ಟ ಏನು ಸುಖ ಏನು ಎಲ್ಲ ಗೊತ್ತಿರ್ತದೆ, ಎಲ್ಲ ಚೆನ್ನಾಗಿ ಮಾಡಲಿ ಅಂತ ಹೇಳ್ತೀರಿ. ಓಕೆ ಸರ್, ಅದೇ ರೀತಿ ಇವಾಗಿನ ಪರಿಸ್ಥಿತಿಗೆ ರಾಜಕೀಯದಲ್ಲಿ ಎಜುಕೇಶನ್ ಬೇಕಾ ಬೇಡ? ಬೇಕು. ಎಷ್ಟು ಬೇಕು ಅಂತೀರಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್? ಚೆನ್ನಾಗಿರ್ಬೇಕು, ಎಜುಕೇಶನ್ ಬೇಕು. ಎಷ್ಟಿರ್ಬೇಕು ಒಂದು ಗ್ರಾಮ ಪಂಚಾಯತಿ ಮೆಂಬರ್? PUC ಮೇಲಾದ್ರೂ ಹೋಗಿರ್ಬೇಕು. ಬೇಕು ಎಜುಕೇಶನ್ ಇದ್ರೆ ಬುದ್ಧಿ ಇರ್ತದೆ, ಏನ್ ಬೇಕಾದ್ರೂ ಇಲ್ಲ. ಒಂದು ಇದು ಎಜುಕೇಶನ್ ಇಲ್ಲ ಅಂದ್ರೆ ಒಂದು ಪತ್ರ ಬಂದ್ರೆ ಓದ್ ತಿಳ್ಕೊಂಡು ಅದು ಏನ್ ಮಾಡಬೇಕು ಜನಕ್ಕೆ ಅನ್ನೋದೇ ಗೊತ್ತಾಗಲ್ಲ. ಎಜುಕೇಶನ್ ಇದ್ರೆ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಎಜುಕೇಶನ್ ಬೇಕು, ಎಲ್ಲರಿಗೂ ಎಜುಕೇಶನ್ ಇದ್ರೆ ಒಳ್ಳೇದು. ಸರಿ, ರಾಜಕೀಯ ಬಿಟ್ಟು ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡಿದ್ದೀರಾ? ಇಲ್ಲ, ಯಾವುದಿಲ್ಲ. ಯಾವುದೋ ಸಂಘ ಸಂಸ್ಥೆಯಲ್ಲಿ ತೊಡಸ್ಕೊಂಡು ನೀವು ರಾಜಕೀಯ ಮುಂದುವರಿಬೇಕು ಅನ್ಕೊಂಡಿದ್ರೆ ಅಥವಾ ಗ್ರಾಮ ಪಂಚಾಯತಿ ಮಾಡ್ತಾರೆ? ನಮಗೆ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟನೇ ಸಾಕು. ನಮಗೆ ಗ್ರಾಮಕ್ಕೆ ಒಳ್ಳೇದೊಂದಾಗಿ ನಮ್ಮ ಗ್ರಾಮದಲ್ಲಿ ಒಳ್ಳೆ ವ್ಯಕ್ತಿ ಅಂದ್ರೆ ಸಾಕು. ಈ ಮಾಡ್ತಾರೆ ಬೆಳಿಬೇಕು ಅನ್ಕೊಂಡು ಈ ಮಾಡ್ತಾರೆ ಸಾಕು. ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರೆ ಸ್ಟೇಟಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷದಿಂದ ಏನು ಹೆಚ್ಚಿಗೆ ಅನುದಾನ ತರಕ್ಕೆ ಇಷ್ಟಪಡ್ತಾರೆ? ಏನು ಬರ್ತದೆ ನಮಗೆ ಮುಂದೆ MLA ಮಂಜುನಾಥ್ ಇದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ. ಅವರು ಏನು ನಮ್ಮ ಗ್ರಾಮಕ್ಕೆ ಏನು ಬರ್ತದೆ ಏನು ಇಲ್ಲ ಅದನ್ನೆಲ್ಲ ಕೇಳಿದ ತಕ್ಷಣ ಕೊಡ್ತಾರೆ. ಕೊಡುವಂಥ ಮನೋಭಾವ ಇದೆ ಅವರಿಗೆ, ಅದಕ್ಕೋಸ್ಕರ ಅವರು ಫಾಲೋ ಆಗಿದ್ದಾರೆ. ಅದೇ ರೀತಿ ಸರ್, ಇವಾಗ ರೈತರು ಆತ್ಮಹತ್ಯೆ ಅನ್ನೋದು ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಈ ರೈತರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಯಾವ ರೀತಿ ಒಂದು ಧೈರ್ಯನ ತುಂಬ್ತೀರಿ ಆತ್ಮಹತ್ಯೆ ಬಗ್ಗೆ? ರೈತರು ಪಾಪ ನೋಡಿದ್ರೆ ನಮಗೆ ಚಿಂತಾಜನಕ. ಅವರು ರೈತರು ನೋಡಿದ್ರೆ ರೈತರಿಗೆ ಮಳೆ ಇಲ್ಲದೇ ಬೆಳೆ ಇಲ್ಲದೇ ಸರಿಯಾದವ್ರು ಆತ್ಮಹತ್ಯೆ ಮಾಡಿದ್ರೆ ಗೊಬ್ಬರ ಅದು ಇದು ಗೊಬ್ಬರದ್ದು ನಮ್ಮ ಇದರಲ್ಲಿ ರೈತ ಸಂಘಕ್ಕೆ ನಾವು ಸೇರ್ಕೊಂಡು ರೈತರಿಗೆ ಒಳ್ಳೇದು ಅನುಕೂಲ ಆಗೋ ರೀತಿ ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲ ಏನೇ ಇದ್ದರೂ ರೈತರಿಗೆ ಒಂದು ಇಲ್ಲೇ ಸಿಗಬೇಕು.
ಗೊಬ್ಬರದವ್ರದ್ದು ಮಧ್ಯೆ ಇದಿರಬಾರ್ದು, ಅವ್ರಿಗೆ ಸಬ್ಸಿಡಿ ಲೆವೆಲ್ ಸಿಗಬೇಕು ಅನ್ನೋ ರೀತಿಯಲ್ಲಿ ರೈತರಿಗೆ ಒಳ್ಳೇದಾಗಬೇಕು, ಅವ್ರ ರೈತರು ಆ ಥರ ಆಗಬೇಕು ಅಂತ. ಸರ್ ನಿಮ್ಮನ್ನು ಇಷ್ಟೊಂದು ಮತಗಳ ಕೊಟ್ಟು ನಿಮ್ಮನ್ನ ಗೆಲ್ಲಿಸಿದ್ದಾರೆ. ಆ ಗೆಲ್ಲಿಸಿರೋ ಅಂತ ನಿಮ್ಮ ಮತದಾರ ಬಂಧುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮತದಾರ ಬಂಧುಗಳಿಗೆ ನಾನು ಯಾವಾಗ ಚಿರಋಣಿ ಆಗಿರ್ತೀನಿ, ನನ್ನ ಜೀವ ಹೋದರೂ ಅವ್ರನ್ನ ಯಾವಾಗ ಮರೆಯಲ್ಲ ನಾವು. ಅದೇ ರೀತಿ ಇವಾಗ ಆಯುಧ ಪೂಜೆ, ದಸರಾ ಬರ್ತಾ ಇದೆ. ಈ ಸುಸಂದರ್ಭದಲ್ಲಿ ಕರ್ನಾಟಕ ಜನತೆಗೆ ಯಾವ ರೀತಿ ವಿಶ್ವಾಸ ಹೇಳಕ್ಕೆ ಇಷ್ಟಪಡ್ತೀವಿ? ಎಲ್ಲ ದಸರಾ ಹಬ್ಬದ ಆಯುಧ ಪೂಜೆ ಎಲ್ಲ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ನಾವು ಹೇಳ್ತಾ ಇಷ್ಟು ಸಮಯ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ.